ಬರುವ ಸೋಮವಾರ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ದಿಢೀರ್ ಔತಣಕೂಟ ಅಂತ ಹೇಳಬಹುದು. ಸಂಪುಟ ಪುನಾರಚನೆ ಚರ್ಚೆ ಹೊತ್ತಲ್ಲೇ ಈ ಡಿನ್ನರ್ ಮೀಟಿಂಗ್ ಅನ್ನು ಅವರು ಆಯೋಜನೆ ಮಾಡಿರೋದು. ಮುಂದಿನ ಸೋಮವಾರ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಊಟಕ್ಕೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಇನ್ವೈಟ್ ಮಾಡಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲೇ ಈ ಒಂದು ಔತಣಕೂಟ ನಡೀತಾ ಇದೆ. ನಿನ್ನೆಯಷ್ಟೇ ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸುಳಿವನ್ನ ಕೊಟ್ಟಿದ್ದು. ಈಗ ಸಚಿವರಿಗೆ ಔತಣಕೂಟಕ್ಕೆ ಆಹ್ವಾನ ಕೊಟ್ಟಿರೋದು ಒಂದು ರೀತಿ ಕುತೂಹಲವನ್ನ ಕೆರಳಿಸಿದೆ. ಹೆಸರಿಗಷ್ಟೇ ಇದು ಔತಣಕೂಟ, ಆದರೆ ಡಿನ್ನರ್ ಜೊತೆಗೆ ರಾಜಕೀಯ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ. ಅದು ಈ ಒಂದು ಸಭೆ ಅಂತಾನೆ ಅಲ್ಲ, ಎಲ್ಲ ಮೀಟಿಂಗ್ಗಳ ಡಿನ್ನರ್ ಮೀಟಿಂಗ್ಗಳ ಒಂದು ಟ್ಯಾಗ್ ಲೈನ್ ಅದೇ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ರೀಸಫಲ್ ಮಾಡುವಾಗ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರೀಸಫಲ್ ಮಾಡುವಾಗ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರೀಸಫಲ್ ಮಾಡುವಾಗ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದು ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ. ಅಂದರೆ ರೀಶಫಲ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ಅಂದರೆ ಇಷ್ಟು ದಿನಗಳ ಕಾಲ ಈ ಸುದ್ದಿ ಹರಿದಾಡ್ತಾ ಇತ್ತು. ಪುನಾರಚನೆ ಆಗುತ್ತೆ ಆಗಲ್ಲ, ಕೆಲವು ಸಚಿವರೇ ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ನ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ರು. ಆದರೆ ನಿನ್ನೆ ಕೊಟ್ಟಂಥ ಈ ಒಂದು ಹೇಳಿಕೆ ಇದೆಯಲ್ಲ, ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂಥ ಈ ಹೇಳಿಕೆ, ಸೊ ಒಂದು ರೀತಿ ಕನ್ಫರ್ಮ್ ಸ್ಟೇಟ್ಮೆಂಟ್ ಅಂತ ಅರ್ಥೈಸಲಾಗ್ತಾ ಇದೆ. ಅಂದರೆ ಪಕ್ಕ ಆಗೇ ಆಗುತ್ತೆ ಅಂತ ಹೇಳಿ. ಸೊ ಯಾವಾಗ ಈ ಸ್ಟೇಟ್ಮೆಂಟನ್ನು ಕೊಟ್ಟರೋ, ಈಗ ಮುಂದಿನ ಸೋಮವಾರ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಡಿನ್ನರ್ಗೆ ಅಂತ ಇನ್ವೈಟ್ ಮಾಡಿದ್ದಾರೆ. ಅವರ ಸರ್ಕಾರಿ ನಿವಾಸ ಕಾವೇರಿಯಲ್ಲೇ ಈ ಒಂದು ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಸೊ ಯಾವಾಗ ಈ ಒಂದು ಹೇಳಿಕೆ ಕೊಟ್ಟರೋ ಅದಾದ ನಂತರ ಈ ಒಂದು ಡಿನ್ನರ್ ಮೀಟಿಂಗ್ ಒಂದು ರೀತಿ ಭಾರಿ ಕುತೂಹಲವನ್ನು ಕೆರಳಿಸುತ್ತೆ. ಹಾಗಿದ್ರೆ ಈ ಮೀಟಿಂಗಲ್ಲಿ ಅಥವಾ ಡಿನ್ನರ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅನ್ನುವಂಥದ್ದು ಈಗ ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.